ಎಸ್ ಈಗ ಅರುಣ್ ಇದ್ದಾರೆ, ಧ್ರುವ ಸರ್ಜಾ ಅವರ ಅಭಿಮಾನಿ. ಅರುಣ್ ನಮಸ್ಕಾರ. ಬ್ರದರ್ ನಮಸ್ತೆ. ಕೇಳಿಸ್ಕೊಂಡ್ರ ಆಡಿಯೋನ? ಕೇಳಿಸ್ಕೊಂಡೆ ಬ್ರದರ್. ಯಾರು ಬ್ರದರ್ ಈ ಮಡೇನೂರು ಮನೆ ಬಾಸ್ಟೆಡ್ ಇವನು? ಯಾರು ಇವನು? ಅಲ್ಲ ಇವನು ಹಿನ್ನೆಲೆ ಏನು ಇವನು? ಎಂತ ಈಗ ಒಂದು ಸಿನಿಮಾ ಮಾಡಿದಾನಷ್ಟೇ ಬ್ರದರ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಷ್ಟೇ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದೀನಿ. ಇವನು ಒಬ್ಬ ಉನ್ನತ ಸ್ಥಾನದಲ್ಲಿ ಅಥವಾ ಧೀಮಂತ ಅಂತ ಪುತ್ಸ್ ಅಂತ ಅಭಿಮಾನಿಗಳ ಒಬ್ಬ ಆರಾಧ್ಯ ದೈವ ಇದಾರಲ್ಲ ಧ್ರುವ ಸರ್ಜಾ ಅವರು, ಅವ್ರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಯಾವ ಮಟ್ಟಿಗೆ ಕೇಳಿದಿದ್ದೇನೆ ಅಂತ. ಆಮೇಲೆ ಸರ್ ಇವನೊಬ್ಬ ನಾ ಮಾಡ್ದ ಸರ್ ಇವನು. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಈ ತರ ನಡ್ಕೊಂತ ಇದ್ದಾನಲ್ಲ, ಇವನ್ ನಾ ಮಾಡ್ದ ಇವನು. ಆಮೇಲೆ ಆ ಹೆಣ್ಣು ಮಕ್ಳು ಮಾತಾಡಿ ನೋಡಿದಿರ ನೀವು? ಆ ಮಿಂಚನವ್ರು ಮಾತಾಡೋದು ನೋಡಿದಿರ ನೀವು? ನೋಡಿದೀವಿ. ಅವ್ರ ಬಳಿ ಹೋಗಿ ಇವನು ಅವರನ್ನ ನಂಬಿಸಿ ಅವರ ಕುತ್ತಿಗೆ ಕೈ ಕೆಲಸ ಮಾಡಿದ್ದೇನೆ ಇವನು. ಅವರ ತಂದೆ ತಾಯಿ ಇಲ್ಲ, ಅವರ ಒಂದು ಜೀವನದಲ್ಲಿ ಆಟ ಆಡಿದ್ದೇನೆ ಇವನು. ಅಂತ ವ್ಯಕ್ತಿ ಇವನು. ಇವನ್ನ ಹೆಂಗ್ ಸರ್ ನೀವು ಮಾತಾಡ್ತಾ ಇವನ ಬಗ್ಗೆ ನಾವು ಹೆಂಗ್ ಮಾತಾಡ್ಬೇಕು ಹೇಳಿ ಸರ್? ನಾವ್ ಹೇಳ್ತಾ ಇದೀವಿ, ಈಗಲೇ ಕೇಳಿಸ್ಕೊಳ್ಳಿ ಸರ್. ಧ್ರುವ ಸರ್ಜಾ ಅವರ ಅಭಿಮಾನಿಗಳು ನಾವು ದೇವರಂತ ಪೂಜಿಸ್ತಾ ಇದೀವಿ. ಅವ್ರ ಬಗ್ಗೆ ಇವನು ಮಾತಾಡಿದ್ದೆ ಏನಾದ್ರು ನಿಜ ಅಂತಾದ್ರೆ ನಾವು ನಿಜವಾಗ್ಲೂ ಇದನ್ನ ಕಾನೂನು ರೀತಿ ಕ್ರಮ ತಗೊಂಡು ಇವನನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡ್ಬೇಕು. ಆಮೇಲೆ ಚಪ್ಪಲಿ ಕಿತ್ತೋಗಿ ಹೊಡಿತೀವಿ ಫಸ್ಟ್ ಸರ್ ನಾವು. ಅಂತ ಒಬ್ಬ ವ್ಯಕ್ತಿ. ಓಕೆ, ಥ್ಯಾಂಕ್ ಯು ಅರುಣ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್ ನೋಡಿ, ಎಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ವ್ಯಕ್ತಿಯ, ಈ ನಟನ ವಿರುದ್ಧವಾಗಿ. ಮಡೆನೂರು ಮನು ದುರಹಂಕಾರಕ್ಕೆ ತಕ್ಕ ಶಾಸ್ತಿ. ಕಾಮಿಡಿ ಕ್ರಿಮಿ ವಿರುದ್ಧ ಚಿತ್ರರಂಗ ರೊಚ್ಚಿಗೆದ್ದಿದೆ. ದರ್ಶನ್, ಶಿವಣ್ಣ, ಧ್ರುವ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾನೆ ಈ ಮನು. ಮಡೆನೂರು ಮನು ವಿರುದ್ಧ ಎಲ್ಲ ಜಿಲ್ಲೆಗಳಲ್ಲೂ ದೂರು ದಾಖಲು ಮಾಡ್ತೀವಿ ಅಂದಿದ್ದಾರೆ. ದೂರು ದಾಖಲು ಮಾಡ್ತೇವೆ ಅಂತ ಎನ್ಆರ್ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಬುಧವಾರ ಮನು ವಿರುದ್ಧ ಪ್ರತಿಭಟನೆ ಹಾಗೂ ದೂರಿಗೆ ಸಜ್ಜಾಗಿದ್ದಾರೆ ಅಖಿಲ ಕರ್ನಾಟಕ ರಾಜ್ಯ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷರು. ಗ್ಯಾರಂಟಿ ನ್ಯೂಸ್ಗೆ ಒಕ್ಕೂಟದ ಗೌರವಾಧ್ಯಕ್ಷ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಡೆನೂರು ಮನು ದುರಹಂಕಾರಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆತ ಮಾತನಾಡಿರುವಂತ ಆಡಿಯೋವನ್ನ ಕೇಳಿಸಿಕೊಂಡು 3 ಸ್ಟಾರ್ ನಟರ ಅಭಿಮಾನಿಗಳು ಈಗ ಬಹಳ ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ. ಒಂದಂತೂ ಸ್ಪಷ್ಟ, ಈ ಆಡಿಯೋದಲ್ಲಿ ಏನ್ ಕೇಳಿ ಬರ್ತಾ ಇದೆಯಲ್ಲ ಧ್ವನಿ, ಆ ಧ್ವನಿ ಮಡೆನೂರು ಮನುದೇ ಆಗಿದ್ರೆ ಆತನಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೋಡೋಣ, ಅಸಲಿಗೆ ಅದು ಮನುದೇ ವಾಯ್ಸಾ ಅಥವಾ ಬೇರೆ ಯಾರದ್ದೋ ವಾಯ್ಸಾ, ಇದೆಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ.